ಒಂದೊಂದ್ಸತಿ ಅನಿಸ್ತಾ ಇರುತ್ತೆ. ಆ, ಜನ ನಾವೇನ್ ಮಾಡಿದ್ರು ನಮ್ಮ ತಪ್ಪುಗಳನ್ನ ಕಂಡುಹಿಡಿತಾರೆ. ನಾವ್ ಎಷ್ಟೇ ಒಳ್ಳೇದ್ ಮಾಡಿದ್ರು ಒಳ್ಳೇದನ್ನ ರೆಕಗ್ನೈಸ್ ಮಾಡಲ್ಲ, ಬರೀ ತಪ್ಪುಗಳನ್ನ ಮಾತ್ರ ಕಂಡಿದ್ದಾರೆ ಅಂತ ನಿಮ್ಗೂ ಅನಿಸ್ತಿರುತ್ತೆ. ನಮ್ ಲೈಫಲ್ಲಿ ಅನಿಸಿರುತ್ತೆ ತುಂಬಾ ಸತಿ. ನಾವ್ ಎಷ್ಟೇ ಒಳ್ಳೇದ್ ಮಾಡ್ತಾ ಇದ್ರು ಒಂದೇನೋ ತಪ್ಪು ಮಾಡಿದಾಗ ಅದನ್ನ ತುಂಬಾ ಹೈಲೈಟ್ ಮಾಡ್ತಾರೆ ಜನ. ಹಂಗೆ ನೀವು 99 ಒಳ್ಳೇದ್ ಮಾಡಿ ಒಂದು ತಪ್ಪು ಮಾಡಿದ್ರೆ ಆ ಒಂದು ತಪ್ಪನ್ನ ಹೈಲೈಟ್ ಮಾಡ್ತಿರೋ ಹೊರತು 99ನ ಒಳ್ಳೇದನ್ನ ಮಾಡಲ್ಲ. ಅದಕ್ಕೆ ಅದನ್ನ ಕೆಲ್ಸಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅಥವಾ ನಿಮ್ಗೆ ಮನ್ಸಿಗೆ ಸಮಾಧಾನ ಆಗಿರುತ್ತಲ್ಲ, ಮತ್ತೆ ಯಾರಿಗೂ ಮೆಚ್ಚೋ ಅವಶ್ಯಕತೆ ಇರಲ್ಲ. ನಿಮ್ಮ ಸಮಾಧಾನಕ್ಕೆ ಅಥವಾ ನಿಮ್ಮ ಆತ್ಮತೃಪ್ತಿಗೆ ಏನ್ ಅನಿಸ್ತಿರುತ್ತೋ ಅದು ಮಾಡ್ತಾ ಹೋಗಿ. ನೀವೇನೇ ಒಳ್ಳೇದ್ ಮಾಡಿ, ನೀವೇನೇ ಆ, ಇದು ಆ, ಒಳ್ಳೇದ್ ಮಾಡ್ತಾ ಹೋದ್ರು ಅಥವಾ ಏನೇ ಸಮಾಜಕ್ಕೆ ನೀವು ಕೊಡುಗೆಗಳನ್ನ ಕೊಡ್ತಾ ಹೋದ್ರು ಜನ ಮಾತ್ರ ನಿಮ್ಮನ್ನ ಬಗ್ಗೆ ಕೆಟ್ಟದ್ ಮಾತಾಡಕ್ ಬಿಡಲ್ಲ. ಅದ್ರಲ್ಲಿ ಕೆಲವರು ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ. ತುಂಬಾ ಜನ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮ ಮಾಡೋ ಕೆಲಸಗಳನ್ನ, ಹಿಂದ್ಗಡೆ ಬೈಕೊಂತಾರೆ. ಆದ್ರೆ ಕೆಲವರು ಜೆನ್ಯೂನ್ ಆಗಿ ಅಪ್ರಿಷಿಯೇಟ್ ಮಾಡ್ತಾರೆ, ಜೆನ್ಯೂನ್ ಆಗಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಆದ್ರೆ ನಿಮ್ಗೆ ಆಗದವ್ರು ಕೆಲವ್ರು ಏನ್ ಮಾಡ್ತಾರೆ, ನೀವ್ ಏನೇ ಮಾಡಿ, ನೀವ್ ಎಷ್ಟೇ ಅವ್ರಿಗೆ ತುಪ್ಪದಲ್ಲಿ ಅಭಿಷೇಕ ಮಾಡಿದ್ರು ಸಹ ಏನಾಗುತ್ತೆ, ಅವ್ರನ್ನ ಮೆಚ್ಚಕ್ ಆಗ್ತಾ ಇರಲ್ಲ. ಅಂದ್ರೆ ಅವರು ನಿಮ್ಮಲ್ಲಿ ಉಳುಕನ್ನ ಹುಡುಕ್ತಲೇ ಇರ್ತಾರೆ, ತಪ್ಪನ್ನ ಹುಡುಕ್ತಲೇ ಇರ್ತಾರೆ. ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಕೆಲಸ ಮಾಡ್ತಾ ಹೋಗಿ. ನಿಮ್ಮ ಆಪ್ತರ ತೃಪ್ತಿಗೆ ಕೆಲಸ ಮಾಡ್ತಾ ಹೋಗಿ, ಖಂಡಿತ ಸಕ್ಸಸ್ ಹುಡ್ಕೊಂಡ್ಬರುತ್ತೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಟೀಕೆಗಳು ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ ಅಂತ. ಗೊತ್ತಾಗ್ತಿದೆ. ಹಾಗಾಗಿ ಟೀಕೆಗಳ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಒಳ್ಳೆ ಕೆಲಸ ಮಾಡಿ. ನಿಮ್ ಮಾಡ್ತಿರೋ ಕೆಲಸ ನಿಮ್ಗೆ ಮಾಡ್ತಿರೋ ಜೆನ್ಯೂನ್ ಅನಿಸ್ತಿದೆ ಅಥವಾ ನಾನು ಮಾಡ್ತಿರೋ ಸರಿ ಅನಿಸ್ತಿದೆ, ಅದು ನಿಮಗೆ ಕಾನ್ಫಿಡೆಂಟ್ ಇರಬೇಕು. ನಾನು ಯಾರಿಗೂ ಅನ್ಯಾಯ ಮಾಡ್ತಿಲ್ಲ, ನಾನು ಯಾರಿಗೂ ಮೋಸ ಮಾಡ್ತಿಲ್ಲ, ಅಥವಾ ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗ್ತಿಲ್ಲ ಅಂತ ಏನಾದ್ರು ಅನ್ಸುತ್ತೆ ಅಂತಂದ್ರೆ ಆ ಕೆಲಸ ಮಾಡ್ತಾ ಹೋಗಿ. ನೀವು ಮಾಡೋ ಕೆಲಸದಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು. ಅವಾಗ ಅದು ಏನಾಗುತ್ತೆ, ಮಿಸ್ಟೇಕ್ ಆಗುತ್ತೆ ಅಥವಾ ಅದರಿಂದ ಅದು ತಪ್ಪು ಆಗುತ್ತೆ. ಬಟ್ ನೀವು ಮಾಡ್ತಿರೋ ಕೆಲಸದಿಂದ 4 ಜನಕ್ಕೆ ಉಪಯೋಗ ಆಗ್ತದೆ, ಅದು ಕೆಲವ್ರು ಇಷ್ಟ ಆಗದಲ್ಲಿ ಇರ್ಬೋದು. ಹಂಗನ್ಬಿಟ್ಟು ನೀವು ಮಾಡ್ತಿರೋ ಕೆಲಸ ಸರಿ ಅಂತಲ್ಲ. ನೀವು ಮಾಡ್ತಿರೋ ಕೆಲಸ 4 ಜನಕ್ಕೆ ಹೆಲ್ಪ್ ಆಗೋ ತರ ಇರ್ಬೇಕು. ಹಾಗಾಗಿ ನೀವು ಮಾಡ್ತಿರೋ ಕೆಲಸದ ಮೇಲೆ ಫೋಕಸ್ ಮಾಡಿ ಹೊರತು ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಂಡು. ಜನಗಳು ಆಡ್ಕೊಳಕ್ಕೆ ಇರ್ತಾರೆ, ಮಾತಾಡಕ್ಕೆ ಇರ್ತಾರೆ, ಅವ್ರು ಇರೋದೇ ಆ ಕೆಲಸ ಮಾಡಕ್ಕೆ. ಯಾಕೆಂತಂದ್ರೆ ನೀವ್ ಎಷ್ಟೇ ಒಳ್ಳೇದ್ ಮಾಡ್ತಾ ಇದ್ರು, ಎಂತ ಪರ್ಸನಾಲಿಟಿ ಇದ್ರು ಅದನ್ನ ಕ್ರಿಟಿಸೈಸ್ ಮಾಡೋ ಜನ ಇದ್ದೇ ಇರ್ತಾರೆ. ಅದಕ್ಕೆ ನಾನು ಜೀವನದಲ್ಲಿ ಕಲ್ತ್ಕೊಂತಿರೋದೇನಂತಂದ್ರೆ, ಇದು ನನ್ನ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನೀವೇನೇ ಒಳ್ಳೇದ್ ಮಾಡ್ತಾ ಇದ್ರು ಕೆಲವರು ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಮೈಂಡ್ ಮಾಡ್ಬೇಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಸುಮ್ಮನೆ ಮಾಡ್ತಾ ಹೋಗಿ. ಅದು ನಿಮಗೆ ಗೊತ್ತು, ನೀವು ಮಾಡ್ತಿರೋದು ಏನ್ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೇದು ಸಮಾಜಕ್ಕೆ ಒಳ್ಳೇದು, ಅದು ಸಮಾಜಕ್ಕೆ ತಪ್ಪ ಕೆಟ್ಟ ಕೆಲಸ ಮಾಡ್ತಿದ್ದೀರೋ ಅನ್ನೋ ನಿಮಗೆ ಮನ್ಸಿಗೆ ಗೊತ್ತಿರುತ್ತೆ. ಆಮೇಲೆ ಯಾರೋ ಒಬ್ರು ಇಬ್ರು ಹೇಳಿದ್ರು ಅಂದ್ರೆ ಅದು ನೀವು ತಪ್ಪು ಕೆಲಸ ಆಗಲ್ಲ. ನಿಮ್ಮ ಸಮಾಜ 4 ಜನ ಒಪ್ಕೊಂಡು ಒಬ್ರು ನಿಮ್ಗೆ ಆಗ್ದವ್ರು ನಿಮ್ ಬಗ್ಗೆ ಏನೋ ಅಪಪ್ರಚಾರ ಮಾಡ್ತಾ ಇದ್ರೆ ಅದು ಈ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಫೋಕಸ್ ಮಾಡಿ ನಿಮ್ ಕೆಲ್ಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡು ಸುಮ್ನೆ ನೀವು ಕೆಲಸ ಮಾಡ್ತಾ ಹೋಗಿ. ಒಂದಿನ ರೆಕಗ್ನೈಸ್ ಮಾಡ್ತಾರೆ. ಗಾಂಧೀಜಿ ಒಂದ್ ಹೇಳ್ತಾರೆ, ಯಾವತ್ತೂ ಒಂದು ಕೆಲಸ ಮಾಡಕ್ ಹೊರಟಾಗ ನಿಮ್ಗೆ ಆಪೋಸಿಷನ್ ಬರುತ್ತೆ, ಆಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಯಾವತ್ತು ಆಪೋಸಿಷನ್ ಬರದಲ್ಲೇ ಯಾವ ಕೆಲ್ಸನೂ ಅಕ್ಸೆಪ್ಟ್ ಆಗಿಲ್ಲ. ಗೊತ್ತಾಗ್ತಿದೆ. ಹಾಗಾಗಿ ಯಾವತ್ತು ವಿರೋಧ ಮಾಡ್ತಾ ವಿರೋಧದಿಂದ ಅಕ್ಸೆಪ್ಟೆನ್ಸ್ ಬರುತ್ತೆ. ನಿಮ್ಮನ್ನ ಪರಿಪೂರ್ಣವಾಗಿ ಒಪ್ಕೊಳೋದು ಟೈಮ್ ಬರುತ್ತೆ. ಅಲ್ಲಿವರೆಗೂ ಕೆಲಸ ಮಾಡ್ತಾ ಇರಿ, ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಆತ್ಮಸಾಕ್ಷಿ, ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಮಾಡ್ತಿರೋ ಕೆಲಸ ಸರಿ ಅನಿಸ್ತಾ ಇದೆ ಅಂತಂದ್ರೆ ಮಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಆತ್ಮಸಾಕ್ಷಿಗೆ ಒಪ್ಪಿಗೆ ಆಗ್ಬೇಕು, ಜೊತೆಗೆ ಸಮಾಜಕ್ಕೆ ಯಾವುದೇ ಒಬ್ಬ ವ್ಯಕ್ತಿಗೂ, ಕಡೆಯ ವ್ಯಕ್ತಿಗೂ ತೊಂದರೆ ಆಗ್ಬಾರ್ದು. ಅದರಿಂದ ನೀವು ಮಾಡ್ತಿರೋ ಕೆಲಸದಿಂದ ತೊಂದರೆ ಆಗ್ತಿರ್ಬಾರ್ದು. ಆ ತರ ನೀವು ಏನೇ ಕೆಲಸ ಮಾಡಿದ್ರು ಅದು ಒಳ್ಳೇದಿರುತ್ತೆ, ಸಮಾಜಕ್ಕೆ ಕೊಡುಗೆ ಕೊಡೋದಿರುತ್ತೆ. ಅದನ್ನ ಮಾಡ್ತಾ ಹೋಗಿ, ಕಂಟಿನ್ಯೂ ಮಾಡ್ತಾ ಹೋಗಿ. ಯಾರಿಗೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಲೊಬ್ಬ ಇರ್ತಾನೆ, ಅಥವಾ ಅಂದ್ರೆ ನೀವು ನಂಬಿರೋ ಒಂದು ಸಿದ್ಧಾಂತ ಏನಿರುತ್ತೆ ಅದು ನಿಮ್ಮನ್ನ ಕಾಯುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಸೋ ಮಚ್.